ಆಗಿದ್ದು 8:10 ಆಗಿದ್ದು ಅವ್ರಿಗೆ ಹೇಳಿದ್ರು ಟೂ ವೀಲರ್ಗೆ ಹೋಗ್ಬೇಡಿ ಅಂತ ಅಂದ್ಬಿಟ್ಟು ಇಲ್ಲಿರೋರೆಲ್ಲ ಹೇಳಿದ್ದಾರೆ ಹೋಗ್ಬೇಡಿ ಮಳೆ ಬರ್ತಾ ಇದೆ ಅಂತ. ಅವ್ರು ಆದ್ರೂ ಮುಂದಕ್ಕೆ ಪಾಸ್ ಆಗಿದ್ದಾರೆ. ಮುಂದಕ್ಕೆ ಪಾಸ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಏನಾಗಿದೆ, ಮರ ಬಿದ್ದಿದೆ. ಮರ ಬಿದ್ದು ಏಕಾಏಕಿ ಮಗು ತಲೆ ಮೇಲೆ ಬಿದ್ದಿದೆ. ಮಗು ತಲೆ ಮೇಲೆ ಬಿದ್ದು ಬೈಕದ ಹ್ಯಾಂಡ್ಲು ಬಾರು ಬೆಂಡ್ ಆಗಿದೆ. ಅವರು ಮಗು ಅವ್ರ ತಂದೆಗೆ ಏನೂ ಆಗಿಲ್ಲ. ಮಗುಗೆ ಇಮಿಡಿಯೇಟ್ ಆಗಿ ಬ್ಲಡ್ ತಲೆಯಿಂದ ಓಪನ್ ಆಗಿದೆ. ಇಲ್ಲಿರೋರು ಏನ್ ಮಾಡಿದ್ರು, ಇಲ್ಲಿದ್ರಲ್ಲ ಒಂದು ಲೇಡಿ, ಅವ್ರೇನ್ ಮಾಡೋದು ಇಮಿಡಿಯೇಟ್ ಆಗಿ ಮಗುನ ಎತ್ಕೊಂಡು ಹೋಗಿದ್ದಾರೆ, ಹಾಸ್ಪಿಟ್ಲಿಗೆ ಎತ್ಕೊಂಡು. ಆದ್ರೆ ಮಗು ಇಲ್ಲೇ ಜೀವ ಹೋಗಿದೆ. ಅದು ಏನು ಉಸಿರಾಡ್ತಾ ಇರಲಿಲ್ಲ ಮಗು. ಇಲ್ಲಿಂದ ಹಾಸ್ಪಿಟ್ಲಿಗೆ ಎತ್ಕೊಂಡು ಹೋಗಿದ್ದಾರೆ. ಅಂದ್ರೆ ಮಳೆ ಆವಾಗ ಶುರು ಆಗ್ತಿತ್ತು. ಮೊದ್ಲು ಒಂದ್ಸಲ ಮಳೆ ಬಂದು ನಿಂತಿತ್ತು, ಆಮೇಲೆ ತಿರ್ಗಾ ಮಳೆ ಸ್ಟಾರ್ಟ್ ಆಗಿದೆ. ಈಗ ಮತ್ತೆ ತುಂಬಾ ಹಳೇದು ಸರ್, ತುಂಬಾ ಹಳೇದು. ಒಂದು 40 ವರ್ಷ ಆಗಿರ್ಬೋದು ನೀವು. ಯಾಕಂದ್ರೆ ನನಗೆ ಇವಾಗ ಒಂದು 38 ವರ್ಷ. ಅದಕ್ಕೆ ತುಂಬಾ ಇನ್ನ ಹಳೇದು ಮರ ಅದು. ಯಾಕಂದ್ರೆ ಅದಕ್ಕೇನು ಬೇರಿಲ್ಲ, ನೀವೇ ನೋಡಿದ್ರಲ್ಲ, ಬೇರೇನಿಲ್ಲ. ಹಂಗಾಗಿ ಮರ ತುಂಬಾ ಹಳೇದದು. ಯಾಕಂದ್ರೆ ಅಲ್ಲಿ ಪಕ್ಕದಲ್ಲೂ ಮೋರಿ ಬೇರೆ ಇದೆಯಲ್ಲ, ಗಾಳಿ ಬಂದಿದೆ, ಹಾಗಾಗಿ ಬಿದ್ದಿದೆ. ಹಾಗಾಗಿ ಬಿದ್ದು ಏನಾಗಿದೆ, ಡೈರೆಕ್ಟ್ ಟ್ರಾನ್ಸ್ಫರ್ ಮೇಲೆ ಬಿದ್ದಿದೆ. ಟ್ರಾನ್ಸ್ಫರ್ ಮೇಲೆ ಬಿದ್ದಿದ ತಕ್ಷಣ ಏನಾಗಿದೆ, ಅಲ್ಲಿ ಫೈರ್ ಕಾಣಿಸ್ಕೊಂಡಿದೆ. ಏನ್ ಮಾಡಿದೆ, ಇಮಿಡಿಯೇಟ್ ಆಗಿ 112 ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದೆ, ಫೈರ್ ಅವ್ರಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದೆ. ಆಮೇಲೆ ಏನ್ ಮಾಡಿದ್ರು, ತಕ್ಷಣ KB ಅವ್ರು ಫೋನ್ ಮಾಡಿದ್ಮೇಲೆ ಅವ್ರು ಏನ್ ಮಾಡಿದ್ರು, ಇದನ್ನ ಲೈಟನ್ನ ಆಫ್ ಮಾಡಿದ್ದಾರೆ, ಮೇನ್ ಸ್ವಿಚ್ ಆಫ್ ಮಾಡಿದ್ದಾರೆ. ಅವಾಗ ಏನಾಗಿದೆ, ಅದು ಬೆಂಕಿ ಉರಿಯೋದು ನಿಂತೋಗಿ ನಂತರ ಆಮೇಲೆ ಬಂದು ಎಲ್ಲ ಪೊಲೀಸರೆಲ್ಲ ಬಂದ್ರು, ಎಲ್ಲ ಮಾಜರ್ ಮಾಡ್ಕೊಂಡು ಹೋಗಿದ್ದಾರೆ. ದೀಪಕ್ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.